ಕಳೆದ ರಾತ್ರಿ 11 ಗಂಟೆ ಸುಮಾರಿಗೆ ಬೆಂಗಳೂರಿನ ಲಗ್ಗೆರೆಯ ಚೌಡೇಶ್ವರಿ ನಗರದಲ್ಲಿ ಕಾರು ಟಚ್ ಆಗಿರ್ತಕ್ಕಂಥ ಕ್ಷುಲ್ಲಕ ವಿಚಾರಕ್ಕೆ ಮತ್ತೋರ್ವ ಕ್ಯಾಬ್ ಚಾಲಕನನ್ನು ಬಾನೆಟ್ ಮೇಲೆ ಕೂರಿಸಿಕೊಂಡು ಅಪಾಯಕಾರಿಯಾಗಿ ಡ್ರೈವ್ ಮಾಡಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದೇವೆ. ನೀವೀಗಾಗಲೇ ಗಮನಿಸಬಹುದಾಗಿದೆ. ಸದ್ಯ ಈ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥ ಕ್ಯಾಬ್ ಚಾಲಕ ಏನಿದ್ದಾನೆ ಆತ ಸ್ಥಳದಿಂದಲೇ ಪರಾರಿಯಾಗಿರ್ತಕ್ಕಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈ ಬಾನೆಟ್ನ ಮೇಲೆ ಏನು ಹಾರಿ ಕುಳಿತಿದ್ದಂಥ ಜೀವ ಉಳಿಸ್ಕೊಳ್ಳೋದಕ್ಕೆ ಹಾರಿ ಕುಳಿತಿದ್ದಂಥ ಮಂಜುನಾಥ್ ಏನಿದ್ದಾರೆ ಕ್ಯಾಬ್ ಡ್ರೈವರ್ ಇಲ್ಲೇ ರಾಜಾಜಿನಗರ ಪೊಲೀಸ್ ಠಾಣೆಯ ಬಳಿ ಇರ್ತಕ್ಕಂಥದ್ದು. ನೀವೇನು ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇದೇ ಬಿಳಿ ಬಣ್ಣದ ವೈಟ್ ಕಲರ್ ಎರ್ಟಿಗಾ ಕಾರು KA04 AD 5618 ಈ ರಿಜಿಸ್ಟರ್ ನಂಬರ್ ಏನಿದೆ ಇದೇ ಕಾರಿನ ಬಾನೆಟ್ನ ಮೇಲೆ ಕಳೆದ ರಾತ್ರಿ 11 ಗಂಟೆ ಸುಮಾರಿಗೆ ಅನಂತ್ ಎಂಬ ಕ್ಯಾಬ್ ಚಾಲಕ ಈ ಒಂದು ಕ್ಯಾಬನ್ನು ಚಾಲನೆಯನ್ನು ಮಾಡ್ತಿರ್ತಾನೆ. ಈ ವೇಳೆಯಲ್ಲಿ ಹಿಂಬದಿಯಿಂದ ಬರ್ತಿದ್ದಂತಹ ಮಂಜುನಾಥ್ ಕ್ಯಾಬ್ಗೆ ಟಚ್ ಆಗಿರ್ತಕ್ಕಂಥದ್ದು. ಆ ಬಳಿಕ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಆತ ಪ್ರಶ್ನೆ ಮಾಡ್ತಿದ್ದಂಥ ವೇಳೆಯಲ್ಲಿ ಆತನ ಮೇಲೆ ಕಾರನ್ನು ಹಾಯಿಸಲು ಮುಂದಾಗಿರ್ತಕ್ಕಂಥ ಅನಂತ್ ಆತನ ಮೇಲೆ ಕಾರು ಹೊರಿಸೋದಕ್ಕೆ ಶುರು ಮಾಡ್ತಾನೆ. ಆ ವೇಳೆಯಲ್ಲಿ ತನ್ನ ಜೀವ ಉಳಿಸಿಕೊಳ್ಳುವಂಥ ಸಲುವಾಗಿ ಬಾನೆಟ್ನ ಮೇಲೆ ಹಾರಿ ಮಂಜುನಾಥ್ ಕುಳಿತಿರ್ತಕ್ಕಂಥದ್ದು. ಸುಮಾರು 1.5 ಕಿಲೋಮೀಟರ್ಗಳವರೆಗೂ ಕೂಡ ಲಗ್ಗೆರೆಯ ಏರಿಯಾದಲ್ಲಿ ಬಾನೆಟ್ನ ಮೇಲೆ ಕೂರಿಸಿಕೊಂಡು ಮಂಜುನಾಥ್ನನ್ನು ಆತ ಅಪಾಯಕಾರಿಯಾಗಿ ಚಾಲನೆ ಮಾಡ್ತಿರ್ತಕ್ಕಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಟಿವಿ9 ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಮಂಜುನಾಥ್ ಟಿವಿ9 ಜೊತೆಗಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತಾನೆ. ಮಂಜುನಾಥ್, ರಾತ್ರಿ ಏನಾಯಿತು? ಆತ ಮದ್ಯವನ್ನು ಸೇವಿಸಿದ್ದ ಅಂತ? ಹೌದು, ಮದ್ಯಪಾನ ಮಾಡಿದ್ದೇನೆ. ಅದು ನಂದು 11 ಗಂಟೆ ಡ್ಯೂಟಿ ಡ್ರಾಪ್ ಮುಗಿಯುತ್ತೆ. ನಾನು ಮನೆ ಹತ್ರ ಬಂದು ನಿಯರ್ ಲಗ್ಗೆರೆ ಬ್ರಿಡ್ಜ್ ಹತ್ರ ಬಂದು ಗಾಡಿ ಪಾರ್ಕ್ ಮಾಡಿರ್ತೀನಿ. ಪಾರ್ಕ್ ಮಾಡೋ ಸಮಯದಲ್ಲಿ ಇವನು ಈತ ಆಪೋಸಿಟಿಂದ ಬರ್ತಾನೆ. ಬಂದ್ಬಿಟ್ಟು ನಮ್ಮ ಜಸ್ಟ್ ಏನು ಗಾಡಿ ಟಚ್ ಆಗಿರಲ್ಲ, ಏನೂ ಆಗಿರಲ್ಲ. ಜಸ್ಟ್ ಗಾಡಿ ಹೇಗೆ ಓಡಿಸ್ಬೇಕಂತ ಸುಮ್ಮನೆ ಮಾತು ನಡೆಯುತ್ತೆ. ಅದಾದಮೇಲೆ ಅವನು ಡ್ರಿಂಕ್ಸ್ ಮಾಡಿರೋ ಸಲುವಾಗಿ ನೀನು ಎಣ್ಣೆ ಕುಡಿದಿದ್ಯಪ್ಪ, ಹೋಗಪ್ಪ ಆರಾಮಾಗಿ ಆಯ್ತು ಅಂತೇಳಿ ಕಳಿಸ್ತೀನಿ. ಬಟ್ ಆತ ಹೋಗಲ್ಲ. ಗಾಡಿನ ಲೆಫ್ಟಿಗೆ ಎಳೆದ್ಬಿಟ್ಟು ಗಾಡಿ ಗುದ್ದಿಸ್ತಾನೆ. ಫಸ್ಟು ಗಾಡಿ ಗುದ್ದಿಸಿ ಆಮೇಲೆ ಗಾಡಿ ಎತ್ಕೊಂಡು ಮುಂದೆ ಹೋಗ್ತಾನೆ. ಮುಂದೆ ಹೋಗ್ಬೇಕಾದ್ರೆ ಮುಂದೆ ಪಬ್ಲಿಕ್ಗಳು ಏನು ಊಟ ಮಾಡ್ತಿರ್ತಾರೆ ರೋಡ್ ಸೈಡಲ್ಲಿ, ಅವ್ರ ಮೇಲೆ ಸ್ವಲ್ಪ ರ್ಯಾಶ್ ಆಗಿ ಹೋದಾಗ ಪಬ್ಲಿಕ್ಕರು ಕೂಗಾಡ್ಕೊಂಡು ಅವನನ್ನು ನಿಲ್ಲಿಸೋ ಕೆಲಸ ಮಾಡ್ತಾರೆ. ನಾನು ಮತ್ತೆ ಅದರಿಂದ ಹಿಂದೆ ಹೋಗಿ ಹೊಯ್ಸಳಕ್ಕೆ ಫೋನ್ ಮಾಡಿ ಗಾಡಿ ಸ್ಟಾಪ್ ಆಗುತ್ತೆ. ಅಲ್ಲೋದ್ಮೇಲೆ ಪಬ್ಲಿಕ್ ಎಲ್ಲ ಬಂದಮೇಲೆ ಗಾಡಿ ಸ್ಟಾಪ್ ಆಗುತ್ತೆ. ಅದರಿಂದ ಹಿಂದೆ ಹೋಗಿ ನಾನು ಹೊಯ್ಸಳಕ್ಕೆ ಫೋನ್ ಮಾಡಿ ಆ ಗಾಡಿ ಮುಂದೆ ನಿಂತ್ಕೊಂಡು ಗಾಡಿ ನಂಬರ್ನ ಹೇಳ್ತಿರ್ತೀನಿ ಹೊಯ್ಸಳಕ್ಕೆ. ಸೊ ಹೇಳ್ಬೇಕಾದ್ರೆ ಈತ ಡ್ರಿಂಕ್ಸ್ ಮಾಡಿರ್ತಾನೆ ಆಲ್ರೆಡಿ. ಸೊ ಹೊಯ್ಸಳ ಕರೆಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಗಾಡಿ ಮೂವ್ ಮಾಡ್ತಾನೆ. ನಾನು ಈ ಗಾಡಿ ಮೂವ್ ಮಾಡಿದ ತಕ್ಷಣ ಬಾನೆಟ್ ಮೇಲೆ ಬೀಳ್ತೀನಿ. ಸೊ ಹಾಗೆ ಗಾಡಿನ ನಿಲ್ಲಿಸ್ದಂಗೆ ಗಾಡಿ ಮೂವ್ ಮಾಡ್ತಾನೆ, ನಾನು ಬಾನೆಟ್ ಮೇಲೆ ಕುಳಿತುಕೊತೀನಿ. ಕಾರಲ್ಲಿ ಒಳಗಡೆ ಕೂತಿರ್ತಾನೆ ಡ್ರೈವಿಂಗ್ ಆತನೇ ಮಾಡ್ತಿರ್ತಾನೆ. ಸುಮಾರು ಒಂದು 2-3 ಕಿಲೋಮೀಟ್ರು ಲಗ್ಗೆರೆ ಬ್ರಿಡ್ಜ್ ಆಗಿದ್ದ ಇನ್ಸಿಡೆಂಟು. ಆತ ಪೊಲೀಸ್ ಚೌಕಿ ಅಂತ ಬ್ಯಾಕ್ ರೋಡ್ ಒಂದು 8 ಫೀಟ್ ರೋಡ್ ಬರುತ್ತೆ. ಸುಮಾರು 2-3 ಕಿಲೋಮೀಟ್ರ್ ಆ ಸುತ್ತ ಸರೌಂಡಿಂಗ್ ಎಲ್ಲ ಆಡಿಸಿ ಬರಬೇಕಾದ್ರೆ 2 ಹೆಣ್ಮಕ್ಳು ಸಿಗ್ತಾರೆ. ಅವ್ರಿಗೂ ಕೂಡ ಕಾಲ್ ಟಚ್ ಆಗಿದೆ. 2 ನಾಯಿ ಹರಿದಿದ್ದಾನೆ. ಸುಮಾರು ಹಿಂದೆಗಡೆಯಿಂದ 3-4 ಬೈಕ್ ಚೇಸ್ ಮಾಡ್ತಾರೆ, ನಿಲ್ಸಲ್ಲ. ಕೊನೆಗೆ ಅದು ಯಾವುದೋ ಒಂದು ಜಾಗದ ಡೆಡ್ ಹ್ಯಾಂಡ್ ರೋಡಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ಅಲ್ಲಿಂದ ಪರಾರಿ ಆಯ್ತಾನೆ. ನಿಮ್ಗೆ 2.5-3 ಕಿಲೋಮೀಟರ್ ಬಾನೆಟ್ ಮೇಲೆ ಅವ್ನು ಕರ್ಕೊಂಡು ಹೋಗ್ಬೇಕಾರೆ ಹೆಂಗೆ ಅನಿಸ್ತದೆ ಸರ್? ಆಗ್ತಿತ್ತು. ನನಗೆ ಈಗ ಜಂಪ್ ಮಾಡಿದ್ರೆ ನನ್ನ ಮೇಲೆ ಹತ್ತಿಸ್ತಾನೆ. ಸೊ ಜಂಪ್ ಮಾಡೋಕ್ಕಾಗಲ್ಲ. ರೈಟಿಗೆ ಹೊಡಿತಾನೆ, ಲೆಫ್ಟಿಗೆ ಹೊಡಿತಾನೆ, ಬ್ರೇಕ್ ಹೊಡಿತಾನೆ. ನಾನು ಮೇಲೆ ಕುತ್ಕೊಂಡಿದ್ದು ಪಬ್ಲಿಕ್ ನನ್ನ ಹಿಂದೆ ಬರ್ತಿದ್ರು ಅನ್ನೋ ಧೈರ್ಯ ನನಗೆ. ಸೊ ಕೆಳಗೆ ಬಿದ್ದರೆ ನಾನು ಎಲ್ಲಿ ಹತ್ತಿಸ್ತಾನೆ ನನ್ನ ಮೇಲೆ ಅನ್ನೋ ಭಯದಲ್ಲಿ ನಾನು ಕೂತಿದ್ದೆ. ಅವ್ನು ನಿಲ್ಸಕೊಂಡು ನನಗೆ ಇಳಿಯಕ್ಕೆ ಆಗಲಿಲ್ಲ. ಏನು ಹೇಳಿದೆ ಸರ್? ಅವನು ಕುಡಿದಿದ್ದೆ, ಕುಡಿದ್ಮೇಲೆ ಮಾಡಿದೆ ಅಂತ ಹೇಳಿದ, ಅಥವಾ ಅಲ್ಲಿಂದ ಎಸ್ಕೇಪ್ ಆದ? ಪೊಲೀಸ್ ಇಳ್ದ, ವಾದಗಳು ಮಾಡ್ದ. ಆಯ್ತು, ನಂದೇನು ಗೊತ್ತೇ ಇಲ್ಲ, ನನಗೆ ಇದು ಹೆಂಗಾಯ್ತು ಅಂತ ನಂಗೆ ಗೊತ್ತಿಲ್ಲ ಅಂತೇಳಿ ವಾದಗಳು ಮಾಡ್ತಿದ್ದ. ಹೊಯ್ಸಳ ಬಂದರು ಆ ಸ್ಪಾಟಿಗೆ. ಬಂದ ತಕ್ಷಣ ಅವನು ಅಲ್ಲಿಂದ ನಾವೆಲ್ಲ 10-15 ಜನ ನಿಂತಿದ್ದೀವಿ, ಆದರೂ ಕೂಡ ಓಡ್ಬಿಟ್ಟ. ಹಿಡಿಯೋಕ್ಕಾಗಲ್ಲ. ನಾವು ಕಾರ್ ಬಿಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ, ಓಡೋದ. ಮತ್ತೆ ಹೊಯ್ಸಳದವರು ಫೋನ್ ಮಾಡಿ ಮಾತಾಡಿದಕ್ಕೆ ಟ್ರಾಫಿಕ್ ಅವ್ರು ಬಂದು ಗಾಡಿ ಟೋಯಿಂಗ್ ಮಾಡ್ಕೊಂಡ್ಬಂದು ಸ್ಟೇಷನ್ಗೆ ಹಾಕಿದ್ದಾರೆ. ಇಷ್ಟು ಕೂಡ ದೂರದಾರ ಇರ್ತಕ್ಕಂಥ ಮಂಜುನಾಥ್ ಹೇಳ್ತಿರ್ತಕ್ಕಂಥ ಒಟ್ಟಾರೆಯಾಗಿ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಮಂಜುನಾಥನ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಸ್ಥಳೀಯರು ಅವರ ರಕ್ಷಣೆಗೆ ಮುಂದಾದ ಸಂದರ್ಭದಲ್ಲಿ ಕಾರನ್ನು ನಿಲ್ಲಿಸಿ ಅಲ್ಲಿಂದ ಹೊಯ್ಸಳ ಪೊಲೀಸರು ಆಗಮಿಸಿದಂಥ ಬಳಿಕ ಅಲ್ಲಿಂದ ಕ್ಯಾಬ್ನ ಚಾಲಕರಾಗಿರ್ತಕ್ಕಂಥ ಅನಾಥ್ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಉಲ್ಲಾಸ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.